ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಮಕ್ಕಳನ್ನ ಇವತ್ತು ಡ್ರಾಪ್ ಮಾಡಿದ್ದಾಯ್ತು. ಇವಾಗ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮೇಡಮ್ ಅವರು ರಜೆ ಮಾಡವ್ರೆ, ಹಾಗಾಗಿ ಇಲ್ಲೇ ಮನೆಯಿಂದಾನೇ ಇವ್ರನ್ನ ಬಿಟ್ಟು ಇವಾಗ 8 ಗಂಟೆ ಆಗೋತ್ತು ಡ್ಯೂಟಿನ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ಎಷ್ಟಾಗುತ್ತೋ ಅಷ್ಟು. ಇವತ್ತು ಕೂಡ 30 ಡ್ಯೂಟಿ, ನಂದು 25 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಇದನ್ನ ಇವತ್ತು ಆದಷ್ಟು ಮಾಡೋದ್ರ ಕಡೆ ನಮ್ಮ ಗಮನ. ನೋಡೋಣ ಬನ್ನಿ ಏನೇನಾಗುತ್ತೆ ಏನೇನಿಲ್ಲ. ಫಸ್ಟ್ ಡ್ಯೂಟಿ ಯಾವ ಕಡೆ ಬೀಳುತ್ತೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಡ್ಯೂಟಿಗಳನ್ನ ಮಾಡೋದ್ರ ಕಡೆ ಟ್ರೈ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಟೀ ಕುಡ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೀ ಕುಡಿಯೋಣ. ಟೀ ಅಂಗಡಿ ಹತ್ರ ಹೋಗ್ತಾ ಇದೀನಿ. ಇವಾಗ ಟೀ ಕುಡ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೊಬ್ರು ಪ್ಯಾಸೆಂಜರ್ ಹೋಗ್ತಾ ಇದಾರಲ್ಲ, ನಿಜವಾಗ್ಲೂ ಹೇಳ್ತೀನಿ, ನನಗೆ ಅಂದ್ರೆ ಇಂಥ ಪ್ಯಾಸೆಂಜರ್ನ ನೋಡಿದಾಗ, ಇವ್ರನ್ನ ಮೀಟ್ ಮಾಡಿದಾಗ ನನಗೊಂದು ಖುಷಿ ಆಗುತ್ತೆ. ಫಸ್ಟ್ ಬೋನಿ ಅವ್ರದೇ, ಬಟ್ ರಸ್ತೆ ಉದ್ದಕ್ಕೂ ಮಾತಾಡ್ಕೊಂಡು ಬಂದಿದ್ದು, ಅವ್ರು ಹೇಳಿರುವಂತ ರೀತಿ, ಅವ್ರು ಹೇಳಿರುವಂತ ಕೆಲವೊಂದು ಮಾತುಗಳು ನನಗೆ ತುಂಬಾ ಇಷ್ಟ ಆಯ್ತು. ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗೆ ನಡೀತಾ ಇದೆ ಜೀವನ, ಇವತ್ತೇನು ಡ್ಯೂಟಿ ಯಾವ ರೀತಿ ನಡೀತಾ ಇದೆ, ಅಂದ್ರೆ ಒಂದು ಬೆಳಿಗ್ಗೆ ನಮ್ಮ ಮೂಡ್ ಯಾವ ರೀತಿ ಇರುತ್ತೆ ಆ ರೀತಿ ನಮ್ಮ ಪೂರ್ತಿ ದಿನ ಹೋಗುತ್ತೆ. ಬಟ್ ಫಸ್ಟ್ ಪ್ಯಾಸೆಂಜರ್ ಎಷ್ಟು ನಗ್ನಗ್ತಾ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರಲ್ಲ, ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬಟ್ ಪರ್ಮಿಷನ್ ಕೇಳಿದೆ, ಪ್ಯಾಸೆಂಜರ್ ಅಲೌ ಮಾಡಲಿಲ್ಲ. ಬಟ್ ಅವ್ರು ಆ ಕಡೆ ಹೋದಾಗ ಅದನ್ನ ವಿಡಿಯೋ ಮಾಡ್ಕೊಂಡೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಂಥ ಪ್ಯಾಸೆಂಜರ್ಗಳು ನಮಗೆ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಾನು ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ನಾನು ಟ್ರೈ ಮಾಡ್ತೀನಿ. ಬಟ್ ನಾನು ಹೋಗಿ ಜಸ್ಟ್ ನಿಂತಿದ್ದಕ್ಕೆ ಅವ್ರು ಬಂದ್ರು, OTP ಹೇಳಿದ್ರು, ಕೂತ್ಕೊಂಡ್ಮೇಲೆ ಮಾತುಕತೆ ಶುರುವಾಯ್ತು. ನಮ್ಮ ಜಕ್ಕೂರ್ ಲೇಔಟ್ ಇಂದ ಈ ಮಲ್ಲೇಶ್ವರಂ ಬರೋ ತನಕನು, ಮಲ್ಲೇಶ್ವರಂ ಈ ಸ್ಯಾಂಕಿಟ್ಯಾಂಗಿ ರೋಡ್ ಇದೆಯಲ್ಲ, ಈ ಕೆರೆ ಸರ್ಕಲ್ ಅಲ್ಲಿ ಇರೋದು ನಾನು ಇವಾಗ. ಶಿವಾಜಿ ಅವ್ರ ಸ್ಟ್ಯಾಚು ಇದೆಯಲ್ಲ, ಇಲ್ಲಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಅವ್ರ ಮಾತುಗಳು ಪ್ರತಿಯೊಂದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲು ಕೆಲವೊಂದು ಪ್ಯಾಸೆಂಜರು ನಮ್ಗೆ ಜೀವನದ ಪಾಠನ ತಿಳಿಸ್ಬಿಟ್ಟು ಹೋಗ್ತಾರೆ. ನನಗೆ ಅದು ಹೇಳಕ್ ಬರ್ತಾ ಇಲ್ಲ. ಬಟ್ ನಿಜವಾಗ್ಲೂ ಇಂಥ ಪ್ಯಾಸೆಂಜರ್ಗಳು ಸಿಕ್ಕರೆ ಹ್ಯಾಪಿ. ರೆಸ್ಪೆಕ್ಟ್ ಕೊಡಿ, ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ರೆಸ್ಪೆಕ್ಟ್ ಕೊಡಿ, ಅವ್ರ ಜೊತೆ ಪ್ರೀತಿನ ಮಾತಾಡಕ್ ಟ್ರೈ ಮಾಡಿ. ಅಲ್ಲೇ ಕೂತಿದ್ದೆ ನಾನು, ಯಾವ್ದು ಬಾಡಿಗೆ ಬೀಳ್ತಾ ಇಲ್ಲ ಅಂತ. ಅವರು ಅಂದ್ರೆ ವಾಪಸ್ ಆ ಕಡೆ ಟೀ ಕುಡಿಯಕ್ ಹೋಗ್ತಾ ಇದ್ರು. ವಾಪಸ್ ಬಂದ್ಬಿಟ್ಟು ಬನ್ನಿ ಟೀ ಕುಡಿಯೋಣ, ಏನ್ ಇನ್ನು ಬಾಡಿಗೆ ಬಿದ್ದಿಲ್ವಾ, ಬನ್ನಿ ಟೀ ಕುಡಿಯೋಣ ಅಂತ ಕರ್ಕೊಂಡೋಗಿ ಟೀ ಕುಡಿದು ದಮ್ಮು ಹೊಡೆದು ಬಂದ್ವಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಪ್ಯಾಸೆಂಜರ್ಸ್ ತುಂಬಾ ಇಷ್ಟ ಆಗೋಗ್ಬಿಡ್ತಾರೆ. ಇವರು ನನಗಂತೂ ತುಂಬಾ ಇಷ್ಟ ಆದ್ರು. ಅವರ ಮಾತುಕತೆ, ಪ್ರತಿಯೊಂದು ವ್ಯಕ್ತಿತ್ವ. ಕೆಲವೊಬ್ರು ಪ್ಯಾಸೆಂಜರ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅಂತ ಪ್ಯಾಸೆಂಜರ್ ಇವರು ನನ್ನ ಲೈಫಲ್ಲಿ. ಅಣ್ಣ ಬಂದ ಮುಗೀತಿ ಇವತ್ತಿನ ಡ್ಯೂಟಿ ಕತೆ. ಟೋಕನ್ ಮೇಲೆ ಟೋಕನ್. ಅಣ್ಣ ಒಂದು 250 ರೂಪಾಯಿ ಅಂತ ಕೊಡೋಣ. ಹಲೋ, ಫೋನಲ್ಲಿ ಬಿಸಿ ಅವ್ರು. क्या जी तुम्हें यजमान 250 रुपये दे दो. No money. ನಿದ್ದೆ ಆಗಿಲ್ಲ. ಮ್ಯಾಗ್ವೀಲು ಇದೆಲ್ಲ ಬಿಟ್ಟಾಕಿ. ಇಲ್ಲಿ ನೋಡಿ, ಆಟೋ ಮೇಲೆ ಥಾರ್ ರಾಕ್ಸ್ ಸೌಂಡ್ ಬರಾಗೆ. ಗಾಡಿ ಮಾತ್ರ ಸರಿಯಾಗಿದೆ. ಪ್ಯಾಸೆಂಜರ್ ಅವರೇ, ಅದಕ್ಕೆ ವಿಡಿಯೋ ಮಾಡಂಗಿಲ್ಲ. ಎಷ್ಟು ಖರ್ಚಾಗೈತಣ್ಣ? 1.4 ಖರ್ಚು ಮಾಡಿದೀನಿ. 1.40. ಎಲ್ಲಿ ಗುಲ್ಬರ್ಗ? ಗಾಡಿ ಫಿಟ್ಟಿಂಗ್ ನೋಡಿದ್ಮೇಲೆ ಗೊತ್ತಾದ್ ನನಗ, ಪಕ್ಕಾ ಗುಲ್ಬರ್ಗ ಇದು ಬ್ರೀಡ್ ಅಂತೇಳಿ. ಹೇಳಿಲ್ಲ ನಾನು. ಸೊ ಬನ್ನಿ ಕಾಫಿ ಕುಡಿಯೋಣ. ನೀನು ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀಯ, ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಒಳಗಡೆ ಆಫೀಸಲ್ಲಿ ಕೂತ್ಕೊಂಡು ಕುಡಿಯೋಣ ಬನ್ನಿ. ಏನು ಸಖತ್ತಾಗೈತಲ್ಲ ಲೈಟಿಂಗು. ಈ ಥರ ಸ್ಪೇಸ್ ಇರಬೇಕು, ಈ ಥರ ಚೇರ್ ಇರಬೇಕು, ಹಿಂಗೆ ಕೂತ್ಕೋಬೇಕು, ಹಿಂಗೆ ಕೆಲಸ ಮಾಡಬೇಕು ಅಂತ ನಮಗೂ ಆಸೆ ಇತ್ತು. ಬಟ್ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ ಆಗಿಲ್ಲ ಅಂತ ನಾನು ಆಟೋ ಫೀಲ್ಡ್ಗೆ ಬಂದಿದ್ದು ಒಂದು ಒಳ್ಳೆ ವಿಚಾರನೇ. ಆಟೋ ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀನಿ.
ಇಲ್ಲಿ ಬಂದಿದ್ರೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಸ್ವಂತ ಗಾಡಿ ಇದೆ, ನನ್ನ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಅಂದರೆ ಆಟೋದಲ್ಲಿ ದುಡಿಮೆ ಮಾಡ್ಕೊಂಡು ಕೂತಿದ್ದೀನಿ. ಇದೇ ರೀತಿ ಆಫೀಸಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ವ್ಯಕ್ತಿ ಇವಾಗ ನನ್ನ ಮುಂದೆ ಇದ್ದಾರೆ, ಬನ್ನಿ ತೋರಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಸರ್, ನೀವೊಂದು ಮಾತು ಹೇಳಿದ್ರಿ, ಏನಂದರೆ ಎಜುಕೇಷನ್ ಆಗಿಲ್ಲ ಅಂತ ಈ ಫೀಲ್ಡಿಗೆ ಬಂದ್ರಿ ಅಂತ. ಪರವಾಗಿಲ್ಲ ಸರ್, ಓದಕ್ಕೆ ಯಾವ ವಯಸ್ಸು ಚಿಕ್ಕದಲ್ಲ. ನಾನು ಇನ್ನೂ ಕಲಿತಾ ಇದ್ದೀನಿ. ನಾನು ಏನೇ ಓದಿರ್ಬೋದು ಬಿಡಿ. ನೀವು ಹೇಳಿದ್ರಲ್ವಾ ಇವಾಗ ಎಜುಕೇಶನ್ದು ಇನ್ನೂ ಕಲಿತಾ ಇದ್ದೀನಿ ಅಂತ. ಇವತ್ತು ಬೆಳಿಗ್ಗೆ ನನಗೊಂದು ಪ್ಯಾಸೆಂಜರ್ ಸಿಕ್ಕಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಜೊತೆ ಮಾತಾಡಿದಾಗ ನನಗನ್ಸಿದ್ದು ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್. ಲೈಫಲ್ಲಿ ಕಲಿತಾ ಇರ್ತೀವಲ್ವಾ, ತಿಳುವಳಿಕೆ, ಪ್ರತಿಯೊಂದು ಅನುಭವದ ಜೀವನ, ಅದ್ರ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ಅಂತಂದ್ರೆ, ಅದ್ರ ಬಗ್ಗೆ ಇವಾಗ ಬೆಳಿಗ್ಗೆ ನಾನೊಂದು ರೀಲ್ ಅಪ್ಲೋಡ್ ಮಾಡಿದೆ. ಆಲ್ಮೋಸ್ಟ್ ಅದು 50K ವ್ಯೂಸ್ ದಾಟೈತೆ. ಪ್ಲಸ್ ತೋರಿಸ್ತೀನಿ ನಿಮಗೆ, 5K ಲೈಕ್ಸ್ ದಾಟ್ಬಿಟ್ಟಿದೆ. ಬೆಳಿಗ್ಗೆ ಬರುವಾಗ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದು. 7K ಲೈಕ್ಸು, ಆಲ್ಮೋಸ್ಟ್ ಒಂದು 81K ವ್ಯೂಸ್. ಪ್ಯಾಸೆಂಜರ್ ಜೊತೆ ವೈರಲ್ ಆಗುತ್ತೆ, ಪಕ್ಕ ವೈರಲ್ ಆಗುತ್ತೆ. ಗ್ರಾಫ್ ನೋಡ್ಬೋದಾ? ಓಕೆ, ಅಬವ್ ಆವರೇಜ್ ಗ್ರಾಫ್ ಶೂಟಿಂಗ್ ಅಪ್. ಸೊ ಅವರು ಫಸ್ಟ್ ಬಂದ್ರು, ನನ್ನ ಗಾಡಿಲಿ ಕೂತ್ಕೊಂಡು OTP ಹಾಕಿದ್ರು. ಹೇಗಿದೆ ಸರ್ ಜೀವನ, ಹೇಗೆ ನಡೀತಾ ಇದೆ? ನಾನು ಹೇಳಿದೆ, ಸರ್ ನಡೆದಂಗೆ ನಡೀತಾ ಇದೆ. ದುಡಿಮೆ ಮಾಡಿದ್ರೆ ದುಡಿಮೆ ಆಗುತ್ತೆ, ದುಡಿಮೆ ಮಾಡಿದ್ರೆ ನಾನು ಸೈಲೆಂಟ್ ಆಗೋದ್ರೆ ದುಡಿಮೆ ಆಗಲ್ಲ. ಆ ರೀತಿ ನಡೀತಾ ಇದೆ. ಒಳ್ಳೆ ಮಾತು ಹೇಳಿದ್ದೀರಾ. ಆಟೋ ಜೊತೆಗೆ ಏನೇನು ಮಾಡ್ಕೊಂಡಿದ್ದೀರಾ? ಬರೀ ಆಟೋನ? ಎಷ್ಟು ಕಲ್ತಿದ್ದೀರಾ? ಎಜುಕೇಷನ್ ಏನು? ನಾನು ಹೇಳಿದೆ 7ನೇ ಕ್ಲಾಸ್ ಸರ್, ಎಜುಕೇಷನ್ ಅಷ್ಟೊಂದಿಲ್ಲ. ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಜೀವನದಲ್ಲಿ ನೀವು ಕಲಿತಾ ಹೋಗ್ತೀರಲ್ವಾ, ಅದು ತುಂಬ ಇಂಪಾರ್ಟೆಂಟು ಅಂತ ಒಂದು ಮಾತು ಹೇಳಿದ್ರು. ನಿಜವಾಗ್ಲೂ ನನಗಂತೂ ಇನ್ಸ್ಪಿರೇಷನ್ ಆಯಿತು ಅವ್ರ ಜೊತೆ ಬೆಳಿಗ್ಗೆ ಮಾತಾಡಿದಾಗ. ನೀವು ಇವಾಗ ಹೇಳಿದ್ರಲ್ಲ, ಅದೇ ಅವ್ರು ನೆನಪಾದ್ರು ನನಗೆ. ಸೂಪರ್. ಯಾರು ಏನು ಓದಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಮನುಷ್ಯಗೆ ಬರೀ ನಾಯಿಗಳನ್ನ ಹೊಡಿಬೇಡಿ, ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನಲ್ಲ. ಮಾನವೀಯತೆ ಇಂಪಾರ್ಟೆಂಟು. ಇವಾಗ ಬರ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ, ಮನುಷ್ಯರು ನಾಯಿಗೆ ನೋವಾಗ್ತಿದೆ ಅಂದರೆ ಯೋಚನೆ ಮಾಡ್ತಾರೆ. ಅಂದರೆ ಯಾರು ಕಲ್ಲು ಹೊಡೆದ್ರೆ ನಾಯಿಗೆ ಯೋಚನೆ ಮಾಡ್ತಾರೆ. ಅದೇ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹೊಡಿತಾ ಇದ್ದಾರೆ ರೋಡಲ್ಲಿ, ನಮ್ಗೆ ಯಾಕೆ ಬೇಕು ಅಂತ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಮುಂಬೈಯಲ್ಲಿ. ಏನು ಗೊತ್ತಾ, ಮಳೆ ಬರ್ತಾ ಇದೆಯಂತೆ, ಡೋರ್ ಹತ್ರ ಇಬ್ಬರು ನಿಂತಿದ್ದಾರೆ. ಒಬ್ಬ ಬಾಗಿಲು ಹಾಕು ಅಂತ, ಇನ್ನೊಬ್ಬ ಬೇಡ ಅಂತ. ಇದಕ್ಕೆ ಜಗಳ ಆಗ್ಬಿಟ್ಟು ಆ ಮನುಷ್ಯ ಏನು ಮಾಡ್ತಾನೆ, ಬ್ಯಾಗಿಂದ ಒಂದು ದೊಡ್ಡ ಚಾಕು ತೆಗೆದು ಚುಚ್ಚಿ ಸಾಯಿಸೇ ಬಿಡ್ತಾನೆ. ಆ ಟ್ರೈನಲ್ಲಿ ಅಷ್ಟು ಜನ ಇದ್ದಾರೆ, ಒಬ್ಬ ಮುಂದೆ ಬಂದಿಲ್ಲ. ಅಟ್ಲೀಸ್ಟ್ ಯಾವನ ರಕ್ತ ಸುರಿತಾ ಇದೆಯಲ್ಲ, ಏನಾರು ಫಸ್ಟ್ ಏಡೋ ಅಥವಾ ರಕ್ತ ಸುರಿಯೋದನ್ನ ತಡಿಬೇಕು. ಅದು ಮಾನವೀಯತೆ. ಈಗ ಬರ್ತಾ ನಮ್ಗೆ ಯಾರಿಗೂ ಮಾನವೀಯತೆ ಇಲ್ಲ. ಎಲ್ಲರಿಗೂ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ನಾವು ಒಂದು ಕಾಲದಲ್ಲಿ ಲಾಂಗ್ ಫಾರ್ಮ್ಯಾಟ್ ಮೂವೀಸ್ ನೋಡ್ತಾ ಇದ್ವಿ, 2.5-3 ಅವರ್. ಅಲ್ಲಿಂದ ಏನಾಯಿತು, ಬರ್ತಾ ಶಾರ್ಟ್ ಮೂವಿಗೆ ಬಂತು. ಅರ್ಧ ಗಂಟೆ ಪಿಕ್ಚರು, ಆ್ಯಕ್ಚುಲಿ 1.5 ಗಂಟೆಗೆ ಸ್ಟಾರ್ಟ್ ಆಯಿತು, ಹಾಲಿವುಡ್ ಅವ್ರು ಮಾಡಿದ್ರು. ಆಮೇಲೆ ಅರ್ಧ ಗಂಟೆ ಶಾರ್ಟ್ ಫಿಲ್ಮ್ಸ್ ಬಂತು. ಅರ್ಧ ಗಂಟೆ ಶಾರ್ಟ್ ಫಿಲ್ಮು ಲಾಂಗ್ ಫಾರ್ಮ್ಯಾಟ್ ಆಯಿತು ಅಂತ 10 ನಿಮಿಷಕ್ಕೆ ಬಂತು. 10 ನಿಮಿಷದ ಯೂಟ್ಯೂಬ್ ವಿಡಿಯೋಸ್ ಬಂತು. 10 ನಿಮಿಷದಲ್ಲಿ ಜನರಿಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಇನ್ನೂ ಮುಂದೆ ಹೋಗಿ ರೀಲ್ಸ್ ಫಾರ್ಮ್ಯಾಟ್ ಬಂತು. ಆ ರೀಲ್ಸಲ್ಲಿ 10 ಸೆಕೆಂಡ್ ರೀಲ್ ಅಂದರೆ ನೀವು 3 ಸೆಕೆಂಡ್ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್ ಇರೋದು. 3 ಸೆಕೆಂಡ್ ಅಟೆನ್ಷನ್ ಸ್ಪ್ಯಾನ್ ಇಲ್ಲ ಅಂದರೆ ಮಕ್ಳು ಏನು ಕಲಿತಾರೆ ಮುಂದೆ? ಅದೊಂದು ಏನಂತಂದ್ರೆ, ನಮಗೆ ವಾಚ್ ಅಂದ್ರೆ ಏನೇ ಒಂದು ಕಂಟೆಂಟ್ ಆಗಲಿ, ವಿಡಿಯೋ ಆಗಲಿ ನೋಡ್ತಾ ಇರ್ತೀವಿ ಅಂತಂದ್ರೆ, ಮೂವಿನೇ ಇನ್ಕ್ಲೂಡಿಂಗ್ ಮೂವಿನೇ ನೋಡ್ಬೇಕಾದ್ರೆ ಇವಾಗ ಹೆಂಗಾಗಿದೆ ಅಂತಂದ್ರೆ 2XL ನೋಡೋದು, 3XL ನೋಡೋದು ಸ್ಪೀಡಲ್ಲಿ. ಸೊ ನಮ್ಗೆ ಟೈಮ್ ಕನ್ಸ್ಯೂಮ್ ಕಮ್ಮಿ ಮಾಡಿಕೊಂಡು ಪೂರ್ತಿ ಮೂವಿನ ನೋಡೋಣ, ಆ ಥರ ನಡೀತಾ ಇದೆ ಇವಾಗ. ಫಾರ್ವರ್ಡ್ ಅಂತೂ ಮಾಡ್ಕೊಂಡು ನೋಡ್ತಾ ಇದ್ವಿ ಒಂದು ಕಾಲದಲ್ಲಿ. ಆ ಫಾರ್ವರ್ಡ್ ಮಾಡ್ತಿದ್ರೆ ಏನೋ ನಮಗೆ ಆ ಸೆಟಪ್ ಅರ್ಥ ಆಗಿದೆ ಅಂದರೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಅನಲೈಸ್ ಮಾಡ್ಕೊತಾ ಇದ್ದೀವಿ. ಅನಲೈಸ್ ಮಾಡ್ಕೊಂಡು ಬೋರಾಗಿ ಮೂವ್ ಮಾಡೋದು, ಅದೇ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು. ಇವಾಗ ಏನೇ ಒಂದು ಕಲಿಬೇಕಾದ್ರೂ ನಾವು ಜೀವನದಲ್ಲಿ, ಅಥವಾ ಒಂದು ಕ್ಲಾಸ್ಗೆ ಹೋಗೋ, ಅಥವಾ ಏನೋ ಒಂದು ಡಿಗ್ರಿನೋ ಏನೋ, ಅಥವಾ ಒಂದು ಸಿಂಪಲ್ ಅದಕ್ಕೆ ಹೋದರೆ ನಾವು ಓಕೆ, ಐ ಲಾಸ್ಟ್ ಮೈ ಫ್ಲೋ. ಇಟ್ಸ್ ಓಕೆ. ಏನೇ ಒಂದು ಕಲಿಬೇಕಂದ್ರೂ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಇಂಪಾರ್ಟೆಂಟು. ಫೋಕಸ್, ಕಾನ್ಸಂಟ್ರೇಷನ್, ಕನ್ಸಿಸ್ಟೆನ್ಸಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಗೊತ್ತಾ ಸರ್? ದೇರ್ ದಿಸ್ ಬುಕ್ ಕಾಲ್ಡ್ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಇದೆ, ಆಯ್ತಾ? ಆ ಬುಕ್ಕಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಕನ್ಸಿಸ್ಟೆನ್ಸಿಗೆ ಸಖತ್ ಒಳ್ಳೆ ಎಕ್ಸಾಂಪಲು. ನಾವು ದಿನಾ ಒಂದು ಕೆಲಸ ಮಾಡಬೇಕು, ಏನೇ ಕೆಲಸ ಇರಲಿ ಸರ್, ಆ ಕೆಲಸ ದಿನ ಮಾಡ್ತಾ ಹೋದ್ರೆ ಅದರಲ್ಲಿ 108 ದಾರಿಗಳು ಕಾಣಿಸ್ತಾ ಹೋಗುತ್ತೆ, ಶಾರ್ಟ್ಕಟ್ಗಳು ಸಿಗುತ್ತೆ. ಆಮೇಲೆ ನಾವು ಪ್ರವೀಣರಾಗ್ತಾ ಹೋಗ್ತೀವಿ ಆ ಫೀಲ್ಡಲ್ಲಿ. 1% ದಿನ 1% ಇಂಪ್ರೂವ್ ಆಗ್ತಾ ಹೋದ್ರೆ
ನೂರದಿಂದ 200% ಇರ್ತೀವಿ. ಇವತ್ತು ನಾನು 100% ಇದ್ದೀನಿ ಅಂದರೆ ನೂರದಿಂದ 200% ಇರ್ತೀನಿ. ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಶೆಟ್ರಿಗೆ ಎಷ್ಟು ಫೋರ್ಸ್ ಮಾಡ್ತಾ ಇದ್ದೀನಿ ನಾನು, ಕನ್ಸಿಸ್ಟೆನ್ಸಿ ಆಗಿದೆಯಾ? ನನ್ಗೇನು ಗೊತ್ತಾ, ಹಂಗೆ ಹಿಂಗೆ ಅದೆಲ್ಲ ಏನು ಇಲ್ಲ ಅಣ್ಣ. ನಂದು ಹೆಂಗಿದೆ ಅಂದರೆ ಜೀವನ ಎಲ್ಲರಿಗೂ ಇರೋದೆ. ಆರ್ಥಿಕ ಸಮಸ್ಯೆ ಒಂದ್ಬಿಟ್ಟು ಬೇರೆಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ನೋಡಿ, ಕಷ್ಟ ಸುಖ ಕಲ್ಲಿಗೆ ಬರ್ತದ, ಮನುಷ್ಯನಿಗೆ ಬರೋದು, ಪ್ರಾಣಿಗೂ ಬರ್ತದೆ. ಅದು ಹೇಳ್ಕೊಳ್ಳಲ್ಲ. ಅದು ಏನಕ್ಕೆ ಗೊತ್ತಾ, ಒಂದ್ ನಿಮಿಷ ಕೇಳಿ, ಯಾರು ಇಲ್ಲಿ ಶಾಂತಿಯಿಂದ ಇರಕ್ ಸಾಧ್ಯನೇ ಇಲ್ಲ. ಆರ್ಥಿಕ ಸಮಸ್ಯೆ ಚೆನ್ನಾಗಿರೋನ್ಗೆ ವೈಯಕ್ತಿಕ ಸಮಸ್ಯೆ ಇರ್ತದೆ. ವೈಯಕ್ತಿಕ ಸಮಸ್ಯೆ ಚೆನ್ನಾಗಿರೋನ್ಗೆ ಇದೆರಡೇ ಸಮಸ್ಯೆ ಬರೋದು ಮನುಷ್ಯನಿಗೆ. ಇದೆರಡು ಬಿಟ್ಟು ಬೇರೆ ಏನೋ ಬರಲ್ಲ. ಕೆಲವರು ಅಂತಾರೆ, ಈ ದುಡ್ಡು ಇದು ಬಿಟ್ರೆ ಎಲ್ಲ ಇದು ಬಿಡ್ಬೋದು, ಓದ್ಬಿಟ್ರೆ ತೋರ್ಸೋಣ ಒಂದ್ಸರಿ. ಓದಿದ್ರೆ ಮಾತ್ರನೇ ಇಲ್ಲಿಗೆ ಬರಬೇಕು ಅಂತಿಲ್ಲ. ಏನಾದರೂ ಒಂದು ಮಾಡಿಬಿಟ್ರೆ ಸಾಕು. ಏನಾದರೂ ಒಂದು ಮಾಡ್ತಾ ಇರಬೇಕು, ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇರಬೇಕು. ಮನೇಲಿ ಕೂತ್ಕೊಂಡ್ರೆ ನಡೆಯಲ್ಲ, ಹೊರಗಡೆ ಬಾ, ಏನೇ ಮಾಡು, ಅದು ಒಂದು ಕನ್ಸಿಸ್ಟೆನ್ಸಿ. ಇಲ್ಲಿ ಕೇಳಿಲಿ, ಕನ್ಸಿಸ್ಟೆನ್ಸಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ಎ ವಿಡಿಯೋ ಡೈಲಿ ಅಪ್ಲೋಡ್ ಮಾಡಿಬಿಡ್ಬೇಕು. ವಿಡಿಯೋ ಡೈಲಿ ಅಪ್ಲೋಡ್ ಮಾಡಿಬಿಟ್ರೆ ಸಕ್ಸಸ್ ಕಾಣೋಕ್ಕಾಗಲ್ಲ ಅಣ್ಣ. ಒಂದು ನಿಮಿಷ ಕೇಳಿ, ಡೈಲಿ ಮನೆ ಬಿಟ್ಟು ಈಚ್ ಕಡೆ ಬರಬೇಕು. ನಾವು ಇದನ್ನೇ ಮಾಡ್ಬೇಕು. ದುಡಿತೀಯೋ ಬಿಡ್ತೀಯೋ, ಸುಮ್ಮನೆ ಬರ್ಬೇಕು. ನೀನು ಬಂದು ನಿನ್ನ ಟೈಮಿಂಗ್ ಏನಿದೆ ಅದನ್ನ ಹೊರಗಡೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬೇಕು. ನೀನು ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರೆ ರೋಗಗಳು ಬಂದ್ಬಿಡ್ತವೆ. ಆರ್ಥಿಕ ಸಮಸ್ಯೆ ಅದೇ. ಇವಾಗ ನನ್ಗೇನು ಹೇಳಿದ್ದು, ಸುಖ ಶಾಂತಿ ನೆಮ್ಮದಿ, ಮನೆ ಮಕ್ಕಳು ಹೆಂಡತಿ ಎಲ್ಲ ಮಸ್ತಾಗೇ ಇದ್ದೀನಿ, ಎಲ್ಲ ಆರಾಮಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀನಿ. ಏನು ಅಂದರೆ ಒಂದೇ ಒಂದು ಆರ್ಥಿಕ ಸಮಸ್ಯೆ. ಅದನ್ನೆಲ್ಲ ನಾನು ಬಂದು ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೂ ಹೋಗಲ್ಲ, ಅದಕ್ಕೂ ಪರ್ಯಾಯ ಹುಡ್ಕೊಂಡಿದ್ದೀನಿ. ನಾನು ಏನಾದರೂ ಒಂದು ಮಾಡ್ತಾ ಇರ್ತೀನಿ, ಅದು ಹೆಂಗನ ನಿಭಾಯಿಸ್ತೀನಿ. ನನ್ನ ಜೀವನನ ನಾನು ಹಂಗೆ ಲೀಡ್ ಮಾಡ್ಬೇಕು. ನಾನು ಇನ್ನೊಬ್ರು ಮಾತು ಕೇಳೋಕೆ ಹೋಗಲ್ಲ ಯಾವತ್ತಿದ್ರು. ಒಂದು ನಿಮಿಷ ಕೇಳು, ಇನ್ನೊಬ್ರು ಮಾತು ಕೇಳೋಕೆ ಹೋಗಲ್ಲ. ನೀನು ಹಿಂಗೆ ಮಾಡೋ, ನೀನು ಹಂಗೆ ಮಾಡೋ, ಹಂಗೆ ಯಾಕೆ ಮಾಡ್ತೀಯ, ಇವಾಗ ನೀನೇ ಅಂತೀಯ ಡೈಲಿ ವಿಡಿಯೋ ಅಪ್ಲೋಡ್ ಮಾಡು. ನನ್ನ ಪರಿಸ್ಥಿತಿ ಏನು ಗೊತ್ತು? ಅದಂತೂ ನಿಜ. ಅರ್ಥ ಆಯ್ತಾ? ಯಾಕಂದರೆ ನಾನು ನೆಮ್ಮದಿಯಿಂದ ಇರೋನು. ರಾತ್ರಿ ಹೆಂಗಿರ್ತೀನಿ, ಬೆಳಗ್ಗೆ ಎದ್ದೊಳಕ್ಕೆ ಎಷ್ಟೊತ್ತಾಗುತ್ತೆ, ಹೊರಗಡೆ ಬರ್ತೀನಿ. ಕೆಲವು ಸರಿ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ. 3 ಜನ ಮಕ್ಕಳು, ಯಾರ್ಯಾರು ಸರ್ ಮಕ್ಕಳು ಹೆಂಗೆ ಸರ್, ಅವ್ರಿಗೇನಾದರೂ ಬುದ್ಧಿ ಹೇಳೋಕ್ಕಾಗತ್ತಾ? ಒಂದು ಎಡಿಟಿಂಗ್ ಎಡಿಟಿಂಗ್ಗೆ ಅಂತ ಕುತ್ಕೊಂಡ್ಬಿಟ್ರೆ, ಇಲ್ಲ ಏನಾದರೂ ಒಂದು ಮಾಡ್ಬೇಕಂದ್ರೆ ಅಣ್ಣ, ನಮ್ಗೇನು ಇನ್ನೂ ಎಡಿಟರ್ಗಳು ಯೂಟ್ಯೂಬಲ್ಲೆಲ್ಲ ಎಲ್ಲರೂ ಸಕ್ಸಸ್ ಆಗೋರು ಗೊತ್ತಾ? ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ. ಎಡಿಟಿಂಗ್ ಅಂತ ಕುತ್ಕೊಂಡ್ಬಿಟ್ರೆ ಮನೇಲಿ ಮಕ್ಕಳು ಬಿಡಲ್ಲ, ಮನೇಲಿ ನೆಟ್ವರ್ಕ್ ಬರಲ್ಲ, ಅಪ್ಲೋಡ್ ಮಾಡೋಕೆ ಅಲ್ಲಿ ಎಲ್ಲ ಹೋಗ್ಬೇಕು. ಸೊ ನಾನು ಏನಕ್ಕೆ ಆ ರಿಸ್ಕ್ ತೊಗೋಬೇಕು? ಕನ್ಸಿಸ್ಟೆನ್ಸಿ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಮಿತಿ ಮೀರಿ ರಿಸ್ಕ್ ತಗೊಳಕ್ಕಾಗಲ್ಲ ನನಗೆ. ತಗೋಬೇಕು, ನನ್ನ ಜೀವನದಲ್ಲಿ ತಗೋಬೇಕು ನಾನು. ಅದೇ ಇವಾಗ ನೀನು ಹೇಳಿದೆ ನೋಡು, ಒಂದು ವಿಚಾರ ನಾನು ನಿನ್ಗೆ ತಿಳಿಸ್ಬಿಡ್ತೀನಿ. ನಿನ್ನ ಲೈಫಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನೀನು ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಇದೆಯಾ, ಮನೆಗೂ ಟೈಮ್ ಕೊಡ್ತಾ ಇದೆಯಾ, ಫ್ರೆಂಡ್ಸ್ಗೂ ಟೈಮ್ ಕೊಡ್ತಾ ಇದೆಯಾ, ಹೌದು, ಮತ್ತೆ ಎಲ್ಲಾ ಕಡೆ ಟೈಮ್ ಕೊಡ್ತಾ ಇದೆಯಾ. ಹೌದು. ಆ ಟೈಮ್ ಮ್ಯಾನೇಜ್ಮೆಂಟ್ ನ ನೀನ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಒಂದು ದುಡಿಮೆ ಕಡೆ ಅಣ್ಣ, ಇವಾಗ ನೋಡಿ, ಇಷ್ಟ ದಿನ ನಾವು ಚಿಕ್ಕವರಾಗೆ ಇದ್ದಿದ್ದು, ಸರಿನಾ? ಈಗ ಕೆಲವೊಂದನ್ನ ನೋಡಿ ಕಲಿಬೇಕಾಗ್ತದೆ. ಜವಾಬ್ದಾರಿ. ನಿಮಿಷ ಇರು, ನೋಡಿ ಕಲಿಬೇಕಾಗ್ತದೆ. ಇವಾಗ ಏನಾಗುತ್ತೆ ನೋಡ್ರಿ, ಈ ತರ ಸ್ವಲ್ಪ ಡಿಫ್ರೆಂಟ್ ಮೈಂಡ್, ಬೇರೆ ತರ ಯೋಚನೆ, ಒಪಿನಿಯನು, ಬೇರೆ ತರ ಯೋಚನೆ ಮಾಡೋ ವ್ಯಕ್ತಿತ್ವಗಳನ್ನ ಅವ್ರನ್ನೆಲ್ಲ ನೋಡಿದಾಗ ನಮಗೂ ಕೆಲವೊಂದ್ಸರಿ ಅನ್ಸ್ಬಿಡ್ತದೆ, ಯಾಕೆ ನಾನು ಅಂದ್ರೆ ನನ್ನ ಟೈಮಿಗೆ ಏನು ಬೆಲೆನೇ ಇಲ್ವಾ ಹಂಗಾದ್ರೆ? ನಾನು ಅದಕ್ಕೆ ಹೇಳಿದ್ದು, ಇವಾಗ ಯಾರನ್ನ ಇಲ್ಲಿಗೆ ಬರ್ತೀಯಾ, ಎಷ್ಟು ಕೊಡ್ತೀಯಾ? ಸರ್, ನೀವೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಯಾವಾಗಲೇ. ದುಡ್ಡು, ಆರ್ಥಿಕ, ವೈಯಕ್ತಿಕ ಸಮಸ್ಯೆಗಳು ಒಂದೇ ಬರುತ್ತೆ. ಸಮಸ್ಯೆಗಳು ಹೆಂಗ್ ಬರುತ್ತೆ ಗೊತ್ತಾ? ಈ 3ರಲ್ಲೇ ಸರ್ ಸಮಸ್ಯೆ ಬರೋದು. ದುಡ್ಡು, ಸಮಯ, ಆಯ್ತಾ? ದುಡ್ಡು, ಟೈಮ್, ಮನಿ ಆ್ಯಂಡ್ ಎನರ್ಜಿ, ಶಕ್ತಿ. ಈ 3ರಿಂದ ಯಾವಾಗಲೂ ಒಂದು ಕಡಿಮೆ ಇರುತ್ತೆ 3ರಲ್ಲಿ, ಆಯಿತಾ? ಸ್ವಲ್ಪ ಟ್ರಾನ್ಸ್ಲೇಟ್ ಹೆಂಗೆ ಮಾಡೋ, ಓಕೆ, ಹಿಂಗೆ ಹೇಳ್ತೀನಿ ಕೇಳಿ. ದುಡ್ಡು ಕಡಿಮೆ ಆದಾಗ ಶಕ್ತಿ ಮತ್ತು ಸಮಯ ಯೂಸ್ ಮಾಡಿ ದುಡ್ಡು ಮಾಡಬೇಕು. ಸಮಯ ಕಡಿಮೆ ಇರುವಾಗ ದುಡ್ಡು, ಶಕ್ತಿ ಯೂಸ್ ಮಾಡಿ ಸಮಯ ಕ್ರಿಯೇಟ್ ಮಾಡ್ಕೊಬೇಕು, ಆಯಿತಾ? ಆಮೇಲೆ ಶಕ್ತಿನೇ ಇಲ್ಲ ಅಂದಾಗ ದುಡ್ಡು ಮತ್ತು ಸಮಯ ಯೂಸ್ ಮಾಡಿ ಶಕ್ತಿ ಕ್ರಿಯೇಟ್ ಮಾಡ್ಕೊಬೇಕು. ಒಂದಕ್ಕೆ ಜಿಮ್ಗೆ ಹೋಗ್ಬೇಕು, ಒಂದಕ್ಕೆ ಕೆಲಸ ಮಾಡಬೇಕು, ಇನ್ನೊಂದಕ್ಕೆ ಗೊತ್ತಿದೆ ನಿಮಗೆ. ಹೌದು ಸರ್, ನನ್ನ ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ನನಗೆ
ಒಂದು ಸಿನ್ಸಿಯಾರಿಟಿ ಅನ್ನೋದೇ ಇಲ್ಲ. ನಗ್ನಗ್ತಾನೆ ಅದು ಎಂಥ ಸೀರಿಯಸ್ ಮ್ಯಾಟ್ರ್ ಆಗಿದ್ರು ಅದನ್ನ ನಗ್ನಗ್ತಾನೆ ಸಾಲ್ವ್ ಮಾಡಬೇಕು ಅನ್ನೋದು ನನ್ನ ಒಂದು ಒಳ್ಳೆ ಮನೋಭಾವನೆ. ನನ್ನ ಮನೋಭಾವನೆ ನಗ್ನಗ್ತಾನೆ ಸಾಲ್ವ್ ಮಾಡಬೇಕು ಅದು ಅನ್ನೋದು. ಅದಕ್ಕೋಸ್ಕರನೇ ನಾನು ವಿಡಿಯೋದಲ್ಲಿ ನಗ್ನಗ್ತಾನೆ ವಿಡಿಯೋ ಮಾಡ್ತಾ ಇರ್ತೀನಿ. ಅದೆಂಥ ಸೀರಿಯಸ್ ಮ್ಯಾಟ್ರ್ ಇರಲಿ ನಗ್ನಗ್ತಾನೆ ಅದನ್ನ ನಿಭಾಯಿಸ್ತೀನಿ ಕೂಡ. ನಾನು ಯಾಕೆ ನನಗೂ ಅನಿಸ್ತಾ ಇದೆ, ಇವಾಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ, ನಾನು ಯಾಕೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬೇಕು ನನಗೆ. ಸೀರಿಯಸ್ ಆಗೇ ಇರಬೇಕು. ಸೀರಿಯಸ್ ಆಗೇ ಇರಬೇಕು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಡ್ತೀರ ಆಮೇಲೆ. ಓಕೆ ಓಕೆ, ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ಹೊರಗಡೆ ಹೋಗೋಣ. ಇವರು ಕೂಡ ಆಟೋ ಡ್ರೈವರು, ರಾಕೇಶ್ ಅಂತ ಇವ್ರ ಹೆಸರು. ಫಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಇವಾಗ ಆಟೋನ ಓಡಿಸ್ಕೊಂಡು ಆಟೋದಲ್ಲೇ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವರ ಹೆಸರು ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ಒಂದು ಸ್ಕ್ರೀನ್ಶಾಟ್ ಅನ್ನು ಕೂಡ ಹಾಕಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಇವ್ರು ನಿಮ್ಗೆ ಗೊತ್ತೇ ಇದೆ, ನಮ್ಮ ಜೊತೆ ಇರುವಂಥ ನಮ್ಮ ಜೋಡೆತ್ತು ನಮ್ಮ ಪರಶುರಾಮ್ ಶೆಟ್ರು, ಗೊತ್ತಲ್ವಾ? ಈ ವಯ್ಯ ಇವತ್ತಿನ ಟೋಕನ್ ಎಷ್ಟಾಗುತ್ತೆ ನನಗಂತೂ ಗೊತ್ತಿಲ್ಲ. ಸರ್ ಸರ್ ಇವತ್ತಿನ ಟೋಕನ್ ಏನು ಇಲ್ಲಾಂದ್ರೆ ಅದಕ್ಕೂ ಪಾರ್ಟಿ ಕೇಳ್ತಾನೆ, ಅದಕ್ಕೆ. ಓಕೆನಾ? ಸೊ ನೋಡೋಣ ಬನ್ನಿ. ಪ್ರಾಕ್ಟೀಸ್ ಇದೆಲ್ಲ ಆದ್ಮೇಲೆ ಸರ್ ಆ ಕಡೆ ಅವ್ರಿಗೆ ಮತ್ತೆ ಕಂಟ್ರೋಲ್ ಇದೆ ಸರ್ ರೇಂಜ್. ಅದು 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 ಆವಾಗ್ಲೇ ಸಿಂಪಲ್ ಆಗಿ ಮಾಡ್ತೀರಾ ಇಲ್ಲ, ಲೈಟ್ ಆಗಿ ಬಿತ್ತು. ಬನ್ನಿ, ಇದನ್ನ ಹಿಂಗ್ ಹಿಂಗ್ ತಲೆಗೆಲ್ಲ ಬೀಳುತ್ತೆ ಅಂತ ಹೆದರಿಕೆ. ಯಾವ್ರು ಬಾಯ್ಲಿ ತಲೆಗೆ ಹೊಡ್ಕೊಂಡೆ ನಾನು ಆಲ್ರೆಡಿ. ಬನ್ನಿ ಹೋಗೋಣ. ಇದು ಹಿಂಗ್ ಮಾಡಿ ಹಿಂಗ್ ಇಟ್ಕೋತಾರೆ. ಇಷ್ಟ. ಏನೇ ಕೆಲಸ ಇರ್ಲಿ ನಮ್ಗೆ 3 ಗಂಟೆ ಕೆಲಸ ಮಾತ್ರ ಮರೆಯಂಗಿಲ್ಲ. ಬನ್ನಿ ಬನ್ನಿ ಜಲ್ದಿ ಹೋಗೋಣ. ಬನ್ನಿ ಸರ್, ಸರಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಇದ್ರು, ಅವ್ರು ಹೋಗ್ಬಿಟ್ರು. ಸಿಗೋಣ. ಓಕೆ ಬಾಯ್. ಇವಾಗ ನಾನು ಫ್ರೀ ಆದೆ. 5 ಬಾಡಿಗೆ 607 ರೂಪಾಯಿ ಮಾಡಿದ್ದೀನಿ. ಇನ್ನು 1400 ರೂಪಾಯಿ 25 ಬಾಡಿಗೆ ಮಾಡಬೇಕು. ಬನ್ನಿ, ನಾನ್ ಸ್ಟಾಪ್ ಆಗಿ ಡ್ಯೂಟಿ ಮಾಡೋಣ. 3:30 9-10 ಗಂಟೆ ತನಕ 25 ಡ್ಯೂಟಿಗಳನ್ನ ಮಾಡಲೇಬೇಕು ನಾನು ಇವತ್ತು, ಅಟ್ ಎನಿ ಕಾಸ್ಟ್. ಸ್ವಲ್ಪ ಕೆಲಸದಿಂದ ಆ ಕಡೆ ಹೋಗಿದ್ದೆ HSRಗೆ, ಅಲ್ಲಿಂದ ಬರ್ತಾ ಬರ್ತಾ ಇಷ್ಟು ಡ್ಯೂಟಿ ಮಾಡಿರೋದು. ಇವಾಗ ನಾನ್ ಸ್ಟಾಪ್ ಆಗಿ ಡ್ಯೂಟಿ ಮಾಡೇ ಮಾಡ್ತೀನಿ. ಬನ್ನಿ. 1472 ರೂಪಾಯಿ 16 ಟ್ರಿಪ್ಗಳನ್ನ ಮಾಡಿದ್ದೀನಿ. ಎಲ್ಲಿ ನೋಡಿದ್ರು ಫುಲ್ಲು ಟ್ರಾಫಿಕ್ಕು, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6:30. ಇನ್ನು ಏನಿಲ್ಲ ಅಂತಂದ್ರೂ 2.5 ಅವರ್ ಇದೆ. 9-10 ಗಂಟೆ 3 ಅವರ್. ಆದಷ್ಟು ಟ್ರೈ ಮಾಡೋಣ. 30 ಬಾಡಿಗೆ ಹೊಡಿಲೇಬೇಕು, ಟಾರ್ಗೆಟ್ ರೀಚ್ ಮಾಡಲೇಬೇಕು. ಬನ್ನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8 ಗಂಟೆ 10 ನಿಮಿಷ. ಮಾಡ್ತಾ ಇದ್ದೀರಾ? 1939 ಮಾಡಿದ್ದೀನಿ. 21 ಟ್ರಿಪ್ ಮಾಡಿದ್ದೀನಿ. ಟೋಟಲ್ ಟೈಮಿಂಗು 7 ಅವರ್ 45 ನಿಮಿಷ. ಇವಾಗ ವೇಟಿಂಗ್ ಅಲ್ಲಿ ಇದ್ದೀನಿ. ಯಾವ್ದಾದ್ರು ಇನ್ನೂ 9 ಡ್ಯೂಟಿ ಮಾಡಬೇಕು. ಆಗತ್ತಾ? ಆಗಲ್ವಾ? ನೋಡೋಣ ಬನ್ನಿ. ಏನಿಲ್ಲ, ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ಒಂದೇ ಒಂದು. ಸಾಯಂಕಾಲ 4 ಗಂಟೆಯಿಂದ ಇಲ್ಲಿ ತನಕ ಒಂದು ಟೀ ಕುಡ್ದಿಲ್ಲ, ನೀರು ಕುಡ್ದಿಲ್ಲ, ಏನಿಲ್ಲ. ಬರೀ ಇದಕ್ಕೊಂದು ಹೋಗಿದ್ದಷ್ಟೇ. ಟೀನೂ ಇಲ್ಲ, ಏನೂ ಇಲ್ಲ. ಇವಾಗ ಹೋಗ್ತಾ ಇದ್ದೀನಿ ಟೀ ಕುಡಿಯೋಕೆ. ನಂಗೆ ಆಯ್ತಾ ಇಲ್ಲ, ನನ್ನ ಕೈಯಲ್ಲಿ ನಿದ್ದೆ ಎಳಿತೈತೆ. ಇದು ಇಂಪಾರ್ಟೆಂಟ್ ನಮಗೆ, ಟೀ. ಅದಕ್ಕೆ ಬನ್ನಿ ಟೀ ಕುಡ್ದು ಹೊರಡೋಣ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10 ಗಂಟೆ. 2353 ರೂಪಾಯಿ ಮಾಡಿದ್ದೀನಿ. 26 ಡ್ಯೂಟಿಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಬಾಡಿಗೆ ಪಿಕಪ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 4 ಡ್ಯೂಟಿ ಮಾಡಿದ್ರೆ, ಇವಾಗ ಈ ಪ್ಯಾಸೆಂಜರ್ ಬಂದರೆ ಇನ್ನೂ 3 ಡ್ಯೂಟಿ ಮಾಡಿದ್ರೆ ನಮ್ಮ 30 ಡ್ಯೂಟಿ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. 2000 ರೂಪಾಯಿ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಬಟ್ ನಿಜವಾಗ್ಲೂ ಇರ್ತೀನಿ, ಇವತ್ತಂತೂ ನನಗೆ ಹೆವಿ ಅಂದರೆ ಹೆವಿ ಕಷ್ಟ ಆಗ್ತೈತಿ. ಏನಕ್ಕಂತಾರೆ ಫುಲ್ ಕೈ ಯಾವ ರೇಜಿಗೆ ಪೇನ್ ಆಗ್ತೈತೆ ಅಂತಂದ್ರೆ, ಯಾಕೆ ಬ್ರೈಟ್ನೆಸ್ ಕಮ್ಮಿ ಆಗ್ಬಿಟ್ಟೈತೆ. ನೋಡೋಣ ಬನ್ನಿ. ಟೋಟಲ್ಲು 27 ಡ್ಯೂಟಿ 2516 ರೂಪಾಯಿ ಮಾಡಿದ್ದೀನಿ. ಇಷ್ಟೊತ್ತು ನನಗೆ ತುಂಬ ಅಂದ್ರೆ ತುಂಬ ಬೇಜಾರಾಗ್ಬಿಡ್ತು. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ನಾನು ಆದಷ್ಟು ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗಬಾರ್ದು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. 1 2 3 4 ಇದು ನಾನು ಕ್ಯಾನ್ಸಲ್ ಮಾಡಿದ್ದು ವೆಯ್ಟ್ ಮಾಡಿ ಪ್ಯಾಸೆಂಜರ್ ಬರಲಿಲ್ಲ ಅಂತ.
5 6 7 8 9 10 11 12 13 14 15 16 17 ಬೆಳಿಗ್ಗೆಯಿಂದ 17 ಡ್ಯೂಟಿ ಕ್ಯಾನ್ಸಲ್ ಆಗಿದೆ ನಾನ್ ಸ್ಟಾಪ್. ಇವಾಗ ನನ್ಗೆ ಮಾನ್ಯತಾ ಹತ್ರ ನಾನು ಇದ್ದೆ, ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಬೇಜಾರಾಗ್ಬಿಡ್ತು ಅಂತಂದ್ರೆ, ಪಿಕಪ್ಗೆ ಬಂದಿದ್ದೀನಿ, ಪ್ಯಾಸೆಂಜರ್ ಕ್ಯಾನ್ಸಲ್, ಮತ್ತೊಂದಕ್ಕೆ ಹೋದೆ ಅದು ಕ್ಯಾನ್ಸಲ್, ಮತ್ತೊಂದಕ್ಕೆ ಹೋದೆ ಅದು ಕೂಡ ಕ್ಯಾನ್ಸಲ್. ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆದ್ರೆ ಡ್ಯೂಟಿ ಹೆಂಗ್ ಮಾಡ್ಲಿ? ಇನ್ನು 3 ಡ್ಯೂಟಿ ಮಾಡ್ಬೇಕು ನಾನು. ಇನ್ನು 3 ಡ್ಯೂಟಿ ಮಾಡಿದ್ನಂತಂದ್ರೆ ನನಗೆ 425 ರೂಪಾಯಿ ಬರುತ್ತೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ನಿಜವಾಗ್ಲೂ ಐತೀನಿ, ಫುಲ್ ಬಾಡಿ ಪೇನ್ ನಂದು. ಟೋಟಲ್ ಇವತ್ತು ಎಷ್ಟು ಅವರ್ ಕೆಲಸ ಮಾಡಿದ್ದೀನಿ ಅಂತಂದ್ರೆ 5 ಅವರ್ ರೆಸ್ಟ್ ಮಾಡಿದ್ದೆ. ನಿಜವಾಗ್ಲೂ ಹೌದು, ನಾನು 5 ಅವರ್ ರೆಸ್ಟ್ ಮಾಡಿದ್ದೆ, 10 ಅವರ್ ಡ್ಯೂಟಿ ಮಾಡಿರೋದು. ಬೆಳಿಗ್ಗೆ 9:30 ಡ್ಯೂಟಿ ಆಫ್ ಮಾಡಿ ಸಾಯಂಕಾಲ 4 ಗಂಟೆಗೆ ನಾನು ಡ್ಯೂಟಿ ಆನ್ ಮಾಡಿದ್ದು. ಕೆಲಸ ಇತ್ತು, ಒಂದು ಮೀಟಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ವಿ. ಅದು ಆಗ್ಲಿಲ್ಲ, ಅದು ನೆಕ್ಸ್ಟ್ ಟೈಮ್ ಆಗುತ್ತೆ, ಅಂದ್ರೆ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ ಕೆಲಸ. ಅಂದ್ರೆ ಒಂದು ಸಾಂಗ್ ಬರ್ತಾ ಇದೆ, ಆ ಸಾಂಗದ್ದು ನಡೀತಾ ಇರೋದು ಒಂದು ಆ್ಯಪದ್ದು. ಹಾಗಾಗಿ ಅದು ಹೋದ್ವಿ. ಇವತ್ತು ಅಲ್ಲಿ ಹೋಗಿದ್ದಕ್ಕೆ ನಂಗೆ ಏನೂ ಇಲ್ಲ, 1 ರೂಪಾಯಿ ಲಾಭ ಇಲ್ಲ. ವಿಡಿಯೋ ಶೂಟ್ ಆದ್ಮೇಲೆ ಕೈಗೊಂದು ಬರುತ್ತೆ, 1 ದಿನದ ದುಡಿಮೆ, 2 ದಿನದ ದುಡಿಮೆ ಅಷ್ಟೇ, ಅದು ಬಿಟ್ರೆ ಏನೂ ಬರಲ್ಲ. ಸೊ ನೋಡೋಣ ಬನ್ನಿ, ಆಗುತ್ತಾ ಇನ್ನು 3 ಡ್ಯೂಟಿ? ಆಗಲ್ವಾ? ಗೆಸ್ ಮಾಡಿ. ನಾನು ಆದ್ರೆ ಟ್ರೈ ಮಾಡ್ತೀನಿ, ಇಲ್ಲ ಅಂತ ಹೇಳ್ತೀನಿ ಏನಾಗುತ್ತೆ. ಇನ್ನೂ 2 ಬಾಡಿಗೆ ಮಾಡಬೇಕು, ಸರಿನಾ? ಪಿಕಪ್ಗೆ ಬಂದು ನಿಂತಿದ್ದೀನಿ, ಕ್ಯಾನ್ಸಲ್ಡ್. ಟೈಮ್ ಎಷ್ಟು? 11 ಗಂಟೆ. ಇನ್ನು 2 ಡ್ಯೂಟಿ ಮಾಡ್ಬೇಕು ನಾನು, ಬರೀ 2 ಕ್ಯಾನ್ಸಲ್ ಆಗ್ಬೋದು. ಇನ್ನೂ 1 ಅವರ್ ಟೈಮ್ ಇದೆ, ಮಾಡೋಣ ಬನ್ನಿ. ಅಷ್ಟರಲ್ಲಿ ಎಡಿಟಿಂಗ್ ಆದ್ರೂ ಮಾಡ್ಕೋತೀನಿ. ನನಗನ್ಸುತ್ತೆ ಇವತ್ತು 30 ಡ್ಯೂಟಿ ನಾನು ಮಾಡೋಕ್ಕಾಗಲ್ಲ ಅಂತ. ಏನಕ್ಕೆ ಗೊತ್ತಾ? ಇನ್ನು 1 ಡ್ಯೂಟಿ ಮಾಡಬೇಕು. ಟೈಮ್ ಅಂದ್ಬಿಟ್ಟು 11:27, ಸರಿನಾ? ಅರ್ನಿಂಗ್ ಆಕ್ಟಿವಿಟಿ ನೋಡಿ, 1 2 ಕ್ಯಾನ್ಸಲ್. ಈ ರೀತಿ ಕ್ಯಾನ್ಸಲ್ ಆದ್ರೆ ಎಲ್ಲಿಂದ ಮಾಡ್ಲಿ ನಾನು ಡ್ಯೂಟಿ? 1 ಮಾಡಿದ್ರೆ ಮುಗ್ದೇ ಹೋಯ್ತು, ನನ್ನ ಡ್ಯೂಟಿನೇ ಮುಗೀತು, 30 ಡ್ಯೂಟಿ ಕಂಪ್ಲೀಟ್. ಬಟ್ ಏನ್ ಮಾಡೋಣ, ಡ್ಯೂಟಿ ಬೀಳ್ತಾ ಇಲ್ಲ, ಬಿದ್ದಿರೋ ಡ್ಯೂಟಿ ಕ್ಯಾನ್ಸಲ್ ಆಗ್ತಾ ಇತ್ತು. ಅಂದ್ರೆ ನೋಡೋಣ, ಇನ್ನೊಂದು ಅರ್ಧ ಗಂಟೆ ನೋಡೋಣ, ಕಾಯೋಣ. ಇಷ್ಟೊತ್ತು ಕಾದಿದೀವಿ, ಇನ್ನು ಅರ್ಧ ಗಂಟೆ ಕಾಯೋದ್ರಲ್ಲಿ ಏನಿದೆ? ಇನ್ನೂ ಏನಿಲ್ಲ ಅಂತಂದ್ರೂ 1 ಅವರ್ 43 ನಿಮಿಷ ನಾನು ಡ್ಯೂಟಿ ಮಾಡ್ಕೋಬಹುದು. ಅದಾದ್ಮೇಲೆ ಊಬರ್ ತಾನೇ ಆಫ್ ಆಗ್ಬಿಡುತ್ತೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11:47, 11 ಗಂಟೆ 47 ನಿಮಿಷ. ಟೋಟಲ್ ಅರ್ನಿಂಗ್ 3174. ಬನ್ನಿ ವೀಕ್ಲಿ ಸಮ್ಮರಿಗೆ ಬನ್ನಿ. 30 ಟ್ರಿಪ್ಪು 11 ಅವರ್ 22 ನಿಮಿಷ, 3297. ಅಂದ್ರೆ ನೆನ್ನೆದೇ ಹೈಯೆಸ್ಟ್ ಅರ್ನಿಂಗು, ಇವತ್ತು ಇನ್ನೂ ಕಮ್ಮಿ ಆಗೈತೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ. ಬನ್ನಿ ಹೋಗೋಣ ಮನೆ ಕಡೆ. ನಿಜವಾಗ್ಲೂ ಹೇಳ್ತೀನಿ, ಸಾಯಂಕಾಲ 5 ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ಡ್ಯೂಟಿ ಮಾಡಿ ಇಷ್ಟು ಮಾಡಿರೋದು ನಾನು. ಅಕಸ್ಮಾತ್ ನಾನೇನಾದ್ರೂ ಬಿಟ್ಟಾಕು ಅಂತ ಇದ್ದಿದ್ರೆ ಸಾಯಂಕಾಲನೇ ಮನೆಗೆ ಹೋಗ್ಬಿಟ್ಟಿದ್ರೆ ಅಪ್ಪಪ್ಪ ಅಂತಂದ್ರೆ 1,000 ರೂಪಾಯಿ ಅಷ್ಟೇ ತೊಗೊಂಡು ನಾನು ಮನೆಗೆ ಹೋಗ್ಬೋದಾಗಿತ್ತು. ಮೇಲೆ 1 ರೂಪಾಯಿದು ತಗೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. ಇವಾಗ ಹೋಗಿ ಹೊಟ್ಟೆ ಯಾವ ರೇಂಜ್ ಹಸಿತೈತೆ ಅಂತಂದ್ರೆ, ನಂದೇನಿತ್ತು ಅಂತಂದ್ರೆ ಫಸ್ಟ್ 30 ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಹೊಟ್ಟೆಗೆ ಹಾಕೊಳ್ಳೋಣ. ಟೈಮ್ 12 ಗಂಟೆ. ದಾರಿಲಿ ಏನಾದ್ರು ಸಿಕ್ಕರೆ ದಾರಿಲಿ ಹಾಕೋತೀನಿ, ಇಲ್ಲ ಇಲ್ಲೇನು ಸಿಗ್ಲಿಲ್ಲ ಅಂತಂದ್ರೆ ಎಲ್ಲ ಕ್ಲೋಸಿಂಗ್. ಇವಾಗ ಇಲ್ಲೇನು ಸಿಗಲ್ಲ, ಮನೆಗೆ ಹೋಗ್ಬಿಟ್ಟು ಹಾಕೋತೀನಿ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆಯ ವಿಡಿಯೋ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ
ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ 3200 ರೂಪಾಯಿ ದುಡ್ದೆ ಒದಾಡಿ 3200 ರೂಪಾಯಿ 30 ಡ್ಯೂಟಿ ಮಾಡಕ್ 20 ಡ್ಯೂಟಿ ಕ್ಯಾನ್ಸಲ್ ಆಗಿದಾವೆ ಇವತ್ತು. ಮೇಲಿಂದ ಮೇಲೆ ಪ್ಯಾಸೆಂಜರ್ ಕಡೆಯಿಂದ ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗಿರೋದು ಒಂದೇ. ಅದು ಪ್ಯಾಸೆಂಜರ್ ಲೊಕೇಶನ್ಗೆ ಹೋಗಿ ವೇಟ್ ಮಾಡಿ 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 ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿರೋದು. ಉಳಿದಿದ್ದು 20 ಡ್ಯೂಟಿ ಆಲ್ಮೋಸ್ಟ್ ನನಗಂತೂ ಸಾಕಾಗೋಯಿತು. ಏನಪ್ಪ ಈ ರೇಜ್ ಕ್ಯಾನ್ಸಲ್. ನನಗೆ ನಿದ್ದೆ ಎಳಿತೈತಿ ಇವಾಗ. ಫುಲ್ ಬಾಡಿ ಪೇನು. ಅಂದ್ರೆ ಹಿಂಗ್ ಕೂತ್ಕೊಂಡಿದ್ದೀನಲ್ಲ, ಹಿಂಗೇ ಕೂತ್ಕೊಂಡ್ಬಿಟ್ಟಿದ್ದೀನಿ 4 ಗಂಟೆ ಮೇಲಿಂದ. ಸ್ವಲ್ಪನೂ ಮಿಸ್ಗಾಡಿಲ್ಲ ನಾನು ಇವತ್ತು. ಗಾಡಿಯಿಂದ ಇಳಿದು ಎಲ್ಲೂ ದೂರ ಹೋಗಿಲ್ಲ. ಇವತ್ತು 4 ಗಂಟೆಯಿಂದ ಇಲ್ಲಿ ತನಕ ಬರೀ ಒಂದೇ ಟೀ ಕುಡ್ದಿದ್ದು. ಅದು ಅಲ್ಲಿ ಮಾನ್ಯತಾ ಹತ್ರ ಕುಡ್ದೆ. ಪಿಕಪ್ ಅಂತ ಹೋಗಿದ್ದೆ, ಪ್ಯಾಸೆಂಜರ್ ಬರ್ಲಿಲ್ಲ, ವೇಟ್ ಮಾಡಿದೆ, 5 ನಿಮಿಷ ವೇಟ್ ಮಾಡಿದೆ, ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಟೀ ಅಂಗಡಿ ಇತ್ತು. ಟೀ ಅಂದ್ರೆ ಐತೆ ಅಲ್ಲ ನನ್ನ ಕೈಯಲ್ಲಿ. ಈ 30 ಡ್ಯೂಟಿ ಮಾಡ್ಬೇಕು ಅಂತ ನಾನು ಇಷ್ಟೊತ್ತು ಇಳಿದು, ಇಲ್ಲ ಅಂದಿದ್ರೆ ಯಾವಾಗಲೂ ಮನೆಗೆ ಹೋಗ್ಬಿಡ್ತಿದ್ದೆ. 10 ಗಂಟೆಗೆ ಹೋಗ್ಬಿಡೋಣ ಅನ್ಕೊಂಡಿದ್ದೆ. 26ನೇ ಡ್ಯೂಟಿ ಹಾಕೊಂಡು ಹೋದ್ನಲ್ಲ, ಇಲ್ಲ 4 ಡ್ಯೂಟಿ ಮಾಡ್ಕೊಂಡ್ ಬಿಡೋಣ. 4 ಡ್ಯೂಟಿ ಮಾಡಕ್ 2 ಅವರ್ ಹಿಡಿತು. ಈ 2 ಅವರಲ್ಲಿ ಒದ್ದಾಡ್ಬಿಟ್ಟಿದೀನಿ 4 ಡ್ಯೂಟಿ ಮಾಡಕ್. ಅಂತೂ ಇದ್ದು ಹಂಗೋ ಹಿಂಗೋ ಮಾಡಿ 30 ಡ್ಯೂಟಿ ಮಾಡ್ಕೊಂಡಪ್ಪ. ಇನ್ಸೆಂಟಿವ್ ಬಿಟ್ಟು ನಮ್ಮ ಅರ್ನಿಂಗ್ ಎಷ್ಟಂತಂದ್ರೆ 2724. ಅಂದ್ರೆ ಇನ್ಸೆಂಟಿವ್ ಇರೋದಕ್ಕೆ ನನ್ನ 3000 ದಾಟ್ತೈತೆ. ಇನ್ಸೆಂಟಿವ್ ಇಲ್ಲ ಅಂತಂದ್ರೆ ನನ್ನ ದುಡಿಮೆ ಆವರೇಜ್ ಅದೇ 2700 800 ಅಬ್ಬಬ್ಬ. ಅಂದ್ರೆ ಸೊ ಇದಾಗಿತ್ತು ನಮ್ಮ ದುಡಿಮೆಯ ವಿಡಿಯೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಆಯ್ತಾ ಇಲ್ಲ, ಸೀದಾ ಮನೆ ಕಡೆ ಓಡ್ತಾ ಇದ್ದೀನಿ ನಾನು. ದಾರಿಲಿ ಏನಾದ್ರು ಸಿಕ್ಕರೆ ಹೊಟ್ಟೆಗೆ ಹಾಕೋತೀನಿ, ಇಲ್ಲ ಅಂತಂದ್ರೆ ಮನೆಗೆ ಹೋಗಿ ತಿನ್ಕೊಂಡು ಬಿದ್ಕೊಂಡು ನಾಳೆ ಬೆಳಿಗ್ಗೆ ಬೇಕಿದ್ರೆ ವಿಡಿಯೋನ ಎಡಿಟ್ ಮಾಡೋಣ. ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. 3.7 ಪಿಕಪ್, 900 ಮೀಟರ್ಸ್ ಡ್ರಾಪ್. ಎಲ್ಲಿರೋದು ಹೇಳಿ ಇದು ಬಾಡಿಗೆ? ರೇವಾ ಕಾಲೇಜಿಂದ ಪಿಕಪ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಬಿಡೋದು. ಇವಾಗ ನಾನು ಹೋಗ್ತಾ ಇದ್ದೀನಿ ಈ ಕಡೆ. ನಾನು ಈ ಬಾಡಿಗೆ ಹಾಕೊಳ್ಳೋಕೆ ವಾಪಸ್ ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ ಬಾಡಿಗೆನ ಪಿಕಪ್ ಮಾಡಿ ಅಲ್ಲೇ ಬಿಟ್ಟು ಅಲ್ಲಿಂದ ಮತ್ತೆ ಖಾಲಿ ಬರ್ಬೇಕು. ಆಗಲ್ಲ. ಹಾಗಾಗಿ ಬನ್ನಿ ಹೋಗೋಣ ಮನೆಗೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.